ರೀತಿ ಆಗ್ಬಿಟ್ಟಿದ್ರು. ಬಟ್ ಈಗ ಹೀಲ್ ಆಗಿದ್ದಾರೆ. ಬಟ್ ಸ್ಟಿಲ್ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಇದಾರೆ ಇಲ್ಲಿ. ಅದೇ ಹೇಳಿದ್ನಲ್ಲ, ಯಾರು ಬೇಕಾದ್ರೂ ಆಗಿರ್ಬೋದು ಥರ್ಡ್ ಪಾರ್ಟಿ. ಸೊ ಆ ಪರ್ಸನ್ ತುಂಬಾ ಕ್ಲೋಸ್ ಫ್ರೆಂಡ್ ಇರ್ಬೋದು. ಆ ಪರ್ಸನ್ ಅವ್ರ ಹತ್ರ ಹೇಳ್ಕೋಬಹುದು ಅಂತ ಅನ್ಸುತ್ತೆ. ಅವ್ರ ಫೀಲಿಂಗ್ಸ್ ನೆಲ್ಲಾನು ಹೇಳ್ಕೋಬಹುದು. ಆಗ ಇವರು ಇನ್ಫ್ಲೂಯೆನ್ಸ್ ಮಾಡ್ತಿರ್ಬೋದು ನಿಮ್ ಪರ್ಸನ್ ನ. ಸೊ ಓನ್ಲಿ ಅವ್ರ ಮನ್ಸಲ್ಲಿ ಏನೇ ಭಾವನೆಗಳು ಬಂದ್ರೂನು ಅವ್ರು ಎಕ್ಸ್‌ಪ್ರೆಸ್ ಮಾಡಕ್ ಆಗ್ತಿಲ್ಲ. ಅವ್ರ ಮುಂದೆ ಬಂದು ಆಕ್ಷನ್ಸ್ ತಗೊಳಕ್ ಆಗ್ತಿಲ್ಲ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಅವ್ರಿಗೆ ಬರ್ಬೇಕು ಅಂತ ಅನ್ಸುತ್ತೆ, ನಿಮ್ವರ್ಗೂ ಬರ್ಬೇಕು ಅಂತ ಅನ್ಸುತ್ತೆ. ಬಟ್ ಥರ್ಡ್ ಪಾರ್ಟಿ ಬಿಡ್ತಿಲ್ಲ. ಇವ್ರು ಯಾಕೆ ಹೋಗಿ ಅಲ್ಲಿ ಹೇಳ್ಕೊಳ್ತಿದಾರೆ ಅಂತ ಗೊತ್ತಾಗ್ತಿಲ್ಲ. ಇವ್ರ ಮನ್ಸಿಗೆ ಏನ್ ಬರುತ್ತೆ ಅದು ಇವರೇ ಆಕ್ಷನ್ಸ್ ತಗೋಬೇಕು. ಇವರೇ ಡಿಸೈಡ್ ಮಾಡ್ಬೇಕು. ಸಿ, ಅವ್ರಿಗೆ ತುಂಬಾ ಡೀಪ್ ಫೀಲಿಂಗ್ಸ್ ಇದೆ ನಿಮ್ ಮೇಲೆ ಅಗೇನ್ ಸಕ್ಸಸ್. ಸಿ, ಇಲ್ಲಿ ನೋಡಿ, ಥರ್ಡ್ ಪಾರ್ಟಿನ ದಾಟಿ ಸಹ ನಿಮ್ ಪರ್ಸನ್ ಬರ್ಬೋದು ಈ ವೀಕ್. ಓಕೆನಾ? ಸಿ, ಇಲ್ಲಿ ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಇಲ್ಲಿ ಬೇರೆ ಯಾರೋ ಅಲ್ಲ, ಫ್ಯಾಮಿಲಿನೇ ಬಂದಿದೆ. ಕೆಲವರಿಗೆ ಮ್ಯಾರೇಜ್ ವರ್ಗೂ ಬಂದು ಕ್ಯಾನ್ಸಲ್ ಆಗಿರ್ಬೋದು, ಅಥವಾ ಮನೇಲಿ ಗೊತ್ತಾಗಿ ಕ್ಯಾನ್ಸಲ್ ಆಗಿರ್ಬೋದು. ಯಾರೋ ಕೆಲವರಿಗೆ ಟೈಮ್ ಕೊಡ್ತಿಲ್ಲ ಅಂಡ್ ಅವರಿಗೆ ಫ್ರೆಂಡ್ಸ್ಗೆಲ್ಲ ಕೊಡಕ್ಕಾಗುತ್ತೆ ಟೈಮು, ನನಗ್ ಕೊಡ್ತಿಲ್ಲ ಅಂತ ಜಗಳದಿಂದ ಇವ್ರು ದೂರ ಆಗಿರ್ಬೋದು ನೀವು. ಓಕೆನಾ? ಬಟ್ ಕೆಲವರಿಗೆ ಫ್ಯಾಮಿಲಿದು ಜವಾಬ್ದಾರಿಗಳು ಜಾಸ್ತಿ ಇದೆ. ಸೊ ಅದರಿಂದನೂ ಸ್ವಲ್ಪ ಜನ ದೂರ ಆಗಿದ್ರಿ ಅನ್ಸುತ್ತೆ. ಅಫ್ಕೋರ್ಸ್ ಈ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್ ಬಂದಿದೆ ಅವ್ರಿಗೆ ಈಗ ನಿಮ್ ಮೇಲೆ. ಆದಷ್ಟು ಬೇಗ ರಿಯೂನಿಯನ್ ಆಗ್ಬೇಕು, ಇದನ್ನ ಸಕ್ಸಸ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ ಆ ಪರ್ಸನ್ಗೆ. ಆಕ್ಷನ್ಸ್ ತಗೊಳ್ತಾರೆ. ಅವರು ಸಹ ತುಂಬಾ ಹರ್ಟ್ ಆಗಿದ್ದಾರೆ. ಆ ಪರ್ಸನ್ ಸಹ ತುಂಬಾ ಹರ್ಟ್ ಆಗಿದ್ದಾರೆ. ಅಂಡ್ ಇಲ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಇದೆ ಅಂಡ್ ಸ್ವಲ್ಪ ಈಗೋ ಸಹ. ಬಟ್ ಓಕೆ, ತುಂಬಾ ಜನಕ್ಕೆ ಈ ವೀಕ್ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮ್ಗೊಂದು ಹೋಪ್ಸ್ ಅನ್ನೋದು ಸಿಗುತ್ತೆ. ನಿಮ್ ಪರ್ಸನ್ ಬರ್ತಾರೆ ಅನ್ನೋ ಒಂದು ಹೋಪ್ಸ್ ಆದ್ರೂ ಸಿಗುತ್ತೆ ನಿಮ್ಗೆ. ಓಕೆನಾ? ಇನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಅವ್ರಿಗೆ ಅನ್ಸ್ತಿದೆ, ನಾನ್ ಬಿಟ್ಟೋಗ್ ತಪ್ಪು ಮಾಡ್ದೆ, ಹೆಂಗ್ ಬರೋದು ನಾನೀಗ